ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ಮುದ್ದೆ, ಮಟನ್ ಸಾರು ಹಾಗೆ ಮಟನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಗೌಡ್ರು ಸ್ಟೈಲಲ್ಲಿ. ಹಾಗೆ ಈ ಮಟನ್ ಸಾರು ಗ್ರೇವಿ ಎಲ್ಲ ಮಾಡೋದಕ್ಕೆ ಏನೇನು ಬೇಕು ಅಂತಲೂ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ಹುರ್ಕೊಳ್ಳೋದಕ್ಕೆ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಇದರಲ್ಲಿ ಏನಿದೆ ಅಂದರೆ ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಖಾರದ ಪುಡಿ, ಧನಿಯಾ ಪುಡಿ. ಇದು ಬಂದು ಮಟನ್ ಸಾರು ಮಾಡೋದಕ್ಕೆ. ಹಾಗೆ ಒಂದು 3 ಟೊಮೊಟೊನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಬಾಣಲಿ ಇಟ್ಟು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಇವಾಗ ಬಿಸಿ ಆಗಿದೆ. ನಾನು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳೋಣ. ನಾವು ಮಟನ್ ಸಾರಿಗೆಲ್ಲ ಈ ಥರ ಹುರಿದು ಮಾಡಿದ್ರೆ ತುಂಬ ಸೂಪರಾಗಿ ಬರುತ್ತೆ ಟೇಸ್ಟ್ ಎಲ್ಲ. ಹಾಗೆ ನಾನು ಈ ಕಡೆ ಗ್ರೇವಿಗೆ ಏನೇನು ಬೇಕು ಅಂತಲೂ ಹುರ್ಕೊಂಡ್ಬಿಡ್ತಾ ಇದ್ದೀನಿ ಜೊತೆಯಲ್ಲೇ. ಇದಕ್ಕೆ ತೊಗೊಂಡಿರೋದು ನಾನು ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಜಾಪತ್ರೆ ಮತ್ತು ಸ್ವಲ್ಪ ಸೋಂಪು. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎರಡೂ ನಾನು ಅಟ್ ಎ ಟೈಮ್ ಹುರ್ಕೋತಾ ಇರೋದ್ರಿಂದ ಎರಡೂ ಕಡೆನೂ ಫೋಕಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಗ್ರೇವಿಗೆ ನಾನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗ್ರೇವಿಗೆ, ಅದಕ್ಕೆ. ಹಾಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ. ಈಗ ಈ ಕಡೆ ಟೊಮೊಟೊ ಎಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ನೋಡಿ, ಕಡಲೆ, ಗಸಗಸೆ, ಚಕ್ಕೆ, ಲವಂಗ ಎಲ್ಲ ತೊಗೊಂಡಿದ್ವಿ, ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ. ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ನೋಡಿ ನಿಮ್ಗೇನಾರ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸಾರು ಈ ಥರ ಮಾಡಿದ್ರೆ. ನೋಡಿ, ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಈಗ ನಾನು ಈ ಕಡೆ ಅದೆಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ಮಟನ್ನ ತೊಳಿಬೇಕು. ಮಟನ್ ಎಷ್ಟಾಗುತ್ತೋ ಅಷ್ಟು ನೀಟು ವಾಶ್ ಮಾಡ್ಕೊಳ್ಳಿ. ಏನಾದ್ರು ಪೀಸ್ ಎಲ್ಲ ದಪ್ಪ ಇದ್ದರೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಕಟ್ ಮಾಡುವಾಗ ಇದರಲ್ಲೆಲ್ಲ ಮರದ ತುಂಡುಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು.
ನೋಡಿ ಮಟನ್ ತೊಳ್ಕೊಂಡೆ, ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದು ಬಂದು ನಾನು ಗ್ರೇವಿ ಮಾಡ್ತಾ ಇರೋದು. ಏಕೆಂದರೆ ಗ್ರೇವಿ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ, ಬೇಗ ಊಟ ಮಾಡ್ಕೊಬೋದು. ಮಟನ್ ಸಾರು ನಾವು ಇದು ನೈಟಿಗೆ ಮಾಡ್ಕೊತಾ ಇರೋದು, ಇವಾಗಲೇ ಮಾಡಿ ಇಟ್ಟುಬಿಡ್ತೀನಿ ಅಷ್ಟೇ. ನೋಡಿ ಇದನ್ನ ಮಟನ್ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಸಾಂಬಾರಿಗೂ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೇವಿಗೂ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಹಾಕ್ಕೊಂಡ್ರೆ ಮಟನ್ ಕುಕ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಬೇಕು. ಇದು ಗ್ರೇವಿ ಆಗೋಗಿರೋದ್ರಿಂದ ನಾನು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಸಾಂಬಾರ್ಗಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ನಾನು ಗ್ರೇವಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೂ ನಾನು ಉಪ್ಪು ಅರಿಶಿನ ಮಾತ್ರ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರ್ದು. ನೋಡಿ ಎಷ್ಟು ನೀರಿರುತ್ತೆ ಅಂತ. ಎಷ್ಟು ಜಾಸ್ತಿ ಇರುತ್ತೆ ಮಟನ್. ನಾವು ಕುಕ್ಕರಲ್ಲಿ ಹಾಕ್ತಾ ಇದ್ದಂಗೆ ಈ ನೀರೆಲ್ಲ ಕಮ್ಮಿ ಆದಮೇಲೆ ಅದು ಕಮ್ಮಿ ಆಗೋಗುತ್ತೆ. ಹಾಗೆ ನೋಡಿ ಗ್ರೇವಿಗೆ ನಾನು ಖಾರ ತೋರಿಸಿದ್ನಲ್ಲ ನಿಮಗೆ, ಮಸಾಲ ಏನೇನು ಇಟ್ಕೊಬೇಕು ಅಂತ, ಅದನ್ನೆಲ್ಲ ರುಬ್ಬಿ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಮಟನ್ ಸಾರಿಗೂ ಎಲ್ಲ ರುಬ್ಬಿ ಒಗ್ಗರಣೆ ಹಾಕಿ ಅದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಈರಿ ತಂದಿದ್ರು, ಅದನ್ನು ನಾನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಪೆಪ್ಪರ್ ಡ್ರೈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೆ. ಈಗ ನಾನು ಇದನ್ನು ಮುದ್ದೆಗೆ ಇಟ್ಕೊಂಡಿದ್ದೀನಿ. ನೀವೆಲ್ಲ ಮುದ್ದೆ ಯಾವ ಥರ ಮಾಡ್ತೀರಾ? ನಾನು ಆಲ್ಮೋಸ್ಟ್ ಮಾಡೋದೇ ಬಾಣಲಿ ಮುದ್ದೆ. ನನಗಿದು ಈಸಿನೂ ಆಗುತ್ತೆ ಮತ್ತು ಮುದ್ದೆ ಮಾಡೋದಕ್ಕೆ ಬೇಜಾರಾಗಲ್ಲ. ಹಾಗೆ ನನಗೆ ಪಾತ್ರೆಯಲ್ಲಿ ಮುದ್ದೆ ಮಾಡಬೇಕು ಅನ್ನೋ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಇದೇ ಥರ ಬಾಣಲಿಲಿ ಮಾಡ್ಕೋತೀನಿ. ನಾವು ಮಧ್ಯಾಹ್ನದ ಊಟಕ್ಕಿದ್ದು ಅಮ್ಮ, ನಾನು, ನಮ್ಮ ಹಸ್ಬೆಂಡು, ಹಾಗಾಗಿ ನಮಗೆ ಸಾಕಾಯಿತು. ನೋಡಿ ಹೇಗೆ ಬಂದಿದೆ ಮುದ್ದೆ, ಮಟನ್ ಗ್ರೇವಿ ಮತ್ತು ಲಿವರ್ ಫ್ರೈ ಮಾಡ್ಕೊಂಡಿದ್ದಲ್ಲ ಅದು. ಸಾಂಬಾರು ನಾನಿಲ್ಲಿ ತೋರಿಸಿಲ್ಲ. ಸಾಂಬಾರೆಲ್ಲ ನಾನು ನೈಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನನಗೂ ಸಲೂನ್ಗೆಲ್ಲ ಹೋಗಬೇಕಲ್ವ, ಟೈಮ್ ಆಯಿತು ಅಂತ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸಲೂನ್ ನಿಮ್ಗೆ ಏನಾದರೂ ತುಮಕೂರವರೇ ಆಗಿದ್ದರೆ ಸಲೂನ್ಗೆ ಒಂದ್ಸಲಿ ವಿಸಿಟ್ ಕೊಡಿ. ನಿಮ್ಗೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸರ್ವಿಸಸ್ಗಳಿದ್ದಾವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.